ನಿಮ್ಮ ಹೋರಾಟ ನ್ಯಾಯ ಕೊಡಿಸ್ಬೇಕು. ಯಾಕೆಂತಂದ್ರೆ ಅವರು ಸರ್ 10-15 ವರ್ಷ ಆದ್ರೂ ಸಂಗೀತ ಟೀಚರ್ಸ್ ಕರೆದಿಲ್ಲ. ಮತ್ತೆ ರಾಜ್ಯ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕೂಡ ಶಿಕ್ಷಣ ಇಲಾಖೆಯಿಂದ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ಬರೀ ಪೊಲೀಸ್ ಸ್ಟೇಷನ್ ಅಲ್ಲಿ ವಿತ್ ಎವಿಡೆನ್ಸ್ ವಿತ್ FIR ಮಾಡಿದೀವಿ. ಇಲ್ಲಿವರೆಗೂ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ನಾವು ಈ ಯಾರ ಅಂಡರ್ ಬರುತ್ತೆ? CM ಅವ್ರ ಅಂಡರ್ ಬರುತ್ತೆ. ಯಾಕೆಂದ್ರೆ DPR ಒಂದು ಉನ್ನತ ಶಿಕ್ಷಣ ಸಚಿವರು, ಇಲ್ಲಿ ಶಿಕ್ಷಣ ಸಚಿವರು ಇಲ್ಲ, ಉನ್ನತ ಶಿಕ್ಷಣ ಸಚಿವರು ಇಲ್ಲ. ಇದು ಜವಾಬ್ದಾರಿ ಯಾರೋ ಇರ್ತಾರೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್. 4 ದಿನದಲ್ಲಿ ಅವರೇನಾದ್ರೂ ಈ ಎಲ್ಲಾ ಸಮಸ್ಯೆಗಳ ಸ್ಪಂದಿಸಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. KPSC ಆಗ್ತಿರೋಂಥ ಅಕ್ರಮಗಳನ್ನ CBI ತನಿಖೆ ಕೊಡಬೇಕು. CBI ತನಿಖೆ ಕೊಡಬೇಕು. ಅಲ್ಲಿರೋಂಥ ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಯಾರೇ ಇದ್ರೂ ಅವರಿಗೆ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀವಿ ಸರ್. ದಯವಿಟ್ಟು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಈ ಹೋರಾಟಕ್ಕೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿರತಕ್ಕಂಥ ಯುವ ಸಮುದಾಯವೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಿಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದೀವೋ ಅಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿದೆ. ವಿರೋಧ ಪಕ್ಷದ ನಾಯಕರಾಗಿ ನಾನು ಅನೇಕ ಕಡೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಇಲ್ಲಿ ನೀವು ಕರೆದಾಗಲೆಲ್ಲ ಬಂದಿದ್ದಾರೆ. ಅಂದ್ರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನೋದನ್ನು ನಾವು ಪದೇ ಪದೇ ಸಾಬೀತು ಮಾಡಿದ್ದೇವೆ. ಆದರೆ ಪರಿಹಾರ ಇನ್ನೂ ಕಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಅದಕ್ಕೆ ಎಚ್ಚರಿಕೆ ಕೊಟ್ರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ವರ್ಷಗಳೇ ಕಳೆದು ಹೋಗಿದೆ, ಇದುವರೆಗೂ ಅಪಾಯಿಂಟ್ಮೆಂಟ್ಗಳಾಗಿಲ್ಲ. ನನಗೆ ಅನಿಸ್ತದೆ ಈ ಸರ್ಕಾರ ಒಂದು ರೀತಿ ಪ್ರೀತಮ್ ಗೌಡ್ಗೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಹಲವಾರು ವರ್ಷಗಳಿಂದ KPSC ಇರ್ಬೋದು, NEA-ನಲ್ಲಿರ್ಬೋದು, ಯಾವ ರೀತಿ ಅವ್ಯವಹಾರಗಳು ನಡೀತಾ ಇದೆ. ಪರೀಕ್ಷೆಗಳಲ್ಲಿ ಲಕ್ಷ ಲಕ್ಷ ಲಂಚವನ್ನು ತೆಗೆದುಕೊಂಡು ಯಾರು ಅರ್ಹರಿಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೆಲಸನ ಕೊಡ್ತಕ್ಕಂಥ ಕಾರ್ಯದಲ್ಲೇ ಏನು ಕಪಟ ನಾಟಕ ನಡೀತಾ ಇದೆ. ಮತ್ತೊಂದು ಕಡೆ ದೈನಿಕ ಶಿಕ್ಷಕರ ನೇಮಕಾತಿ 15-20 ವರ್ಷ ಆದರೂ ಆಗಿಲ್ಲ. ಸಂಗೀತ ಶಿಕ್ಷಕರು 15-20 ವರ್ಷಗಳಿಂದ ಆಗಿಲ್ಲ. ಹೋರಾಟ. ನಮಸ್ಕಾರ. ಕೆಲವು ಸಚಿವರುಗಳಾಗಿರ್ಲಿ ಮೋಸನೇ, ಲಂಚ ಯಾವುದೇ ಸರ್ಕಾರದಿಂದ ತೆಗೆದುಕೊಂಡ್ರು ಕೂಡ ಲಂಚನೇ. ಅದನ್ನ ಯಾರು ಕೂಡ ನಾವು ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲವೂ ಕೂಡ CBI ತನಿಖೆ ಕೊಡಿ ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಯುವ ಮುಖಂಡರಾಗಿರುವಂತಹ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರ ಬೇಡಿಕೆಗಳು ಇದು KPSC-ನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ. ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ದು ಸರ್ಕಾರ
ಇವತ್ತು KPSC ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲೆನೇ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರವಾಗಿರುತ್ತಾ? ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ KPSC ಮೆಂಬರ್ಸ್ ನೇಮಕಾತಿ ಆಗಿರಲಿ, ಭ್ರಷ್ಟಾಚಾರನೇ. ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ CBI ತನಿಖೆ ಕೊಡೋದಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಎಷ್ಟು ಪಾಲು ಬಂದಿದೆ ಹಾಗಾದ್ರೆ? 400 ಕೋಟಿ ರೂಪಾಯಿಗಳಲ್ಲಿ. ಹಾಗಾಗಿ ವಿದ್ಯಾರ್ಥಿ ಜೀವನ ಜೊತೆ ಏನು ಚೆಲ್ಲಾಟ ಆಡ್ತದೆ ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ KPSCನಲ್ಲಿ ಸುಧಾರಣೆಗಳನ್ನು ತರಬೇಕಾಗ್ತದೆ. ಸದನದಲ್ಲಿ ಸಮಗ್ರವಾಗಿ ಚರ್ಚೆನೂ ಕೂಡ ಆಗಬೇಕಾಗುತ್ತೆ. ಜೊತೆಗೆ ಹಗರಣ CBIಗೆ ಕೊಡಬೇಕಾಗುತ್ತೆ. ಪಾಪ ಅಲ್ಲಿ ನೋಡ್ತಾ ಇದ್ರಿ, ಇವತ್ತು ಅನೇಕ ವಿಕಲಚೇತನರು, ದೈಹಿಕ ಶಿಕ್ಷಕರು ಕಳೆದ 20 ವರ್ಷದಿಂದ 15 ವರ್ಷದಿಂದ ಆಗಿಲ್ಲ, ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ, ಕನ್ನಡ ಟೀಚರ್ಗಳು ನೇಮಕಾತಿ ಆಗಿಲ್ಲ, ಹಿಂದಿ ಟೀಚರ್ಸ್ ನೇಮಕಾತಿ ಆಗಿಲ್ಲ, ಸೈನ್ಸ್ ಟೀಚರ್ಸ್ ನೇಮಕಾತಿ ಆಗಿಲ್ಲ, PSTR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡ್ದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದವ್ರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ, ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟು ಹುಟ್ಟುತ್ತೆ ಅಂತೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ತರಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ಯಾಕೆ ಕೊಡಬೇಕು? ಭಾಗ ಕೇಳಕ್ಕೆ ನೀವೇನು ಸರ್ಕಾರ ಅಂತಂದ್ರೆ ಆ ಒಂದು ಕುಟುಂಬ ಅಲ್ಲಿ 16 ಈಗ ನಿಮ್ಮ ಇನ್ನೊಬ್ಬರು ಸದಸ್ಯರು ನೋಟ್ ಬ್ಯಾನ್ ಆಗೋ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗೋ ಟೈಮಲ್ಲೂ ಕೂಡ ವಿತೌಟ್ ಯಾರಿಗೂ ಅವ್ರು ಅಲ್ಲಿದ್ದಾರೆ ಈ ಕ್ವಶನ್ನೇ ತೆಗಿತಾ ಇದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಬಾರ್ದು. ಆ ಲೆಕ್ಕಾಚಾರದಲ್ಲಿ ಏನಾದ್ರು ಹೊಸದಾಗಿ ತರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಖಂಡಿತ ಸರ್. ಸರ್ಕಾರ ಮನ್ಸು ಮಾಡಿದ್ರೆ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ಬೋದು, ಅದನ್ನು ನಾಳೆನೇ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಸೆಷನಲ್ಲಿ ಮಾಡ್ಬೋದು, ಕ್ಯಾಬಿನೆಟಲ್ಲಿ ನಿರ್ಧಾರ ತೊಗೊಬೋದು. ಸರ್ಕಾರ ಮಾಡಲೇಬೇಕು ಅಂತಂದರೆ ಇದರಲ್ಲಿ ಏನು KPSC ಭ್ರಷ್ಟಾಚಾರದಲ್ಲಿ ಬರೀ ಮೆಂಬರ್ಸು, ಚೇರ್ಮನ್ನು, ಅಧಿಕಾರಿಗಳಿಲ್ಲ ಸರ್, ರಾಜಕೀಯ ವ್ಯಕ್ತಿಗಳಿದ್ದಾರೆ. KPSC ಮೆಂಬರ್ಸು ಮತ್ತು ಚೇರ್ಮನು ಬೆಳಗ್ಗೆ ಇದ್ದರೆ ಯಾರ ಮನೆಗೆ ಹೋಗ್ತಾರೆ ಸರ್? ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ರಾತ್ರಿ ಆದರೆ ಅವ್ರ ಮನೇಲಿ ಚರ್ಚೆ ಆಗುತ್ತೆ.